ಇನ್ನು ಜೆಡಿಎಸ್ ಬಿಜೆಪಿ ವಿರುದ್ಧ ಹೋರಾಟಕ್ಕೆ ಕಾರ್ಯಕರ್ತರಿಗೆ ಕರೆ ಕೊಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಮುಗಿಸಬೇಕು ಅಂತ ಬಿಜೆಪಿ ಜೆಡಿಎಸ್ನವರು ಒಗ್ಗಟ್ಟಾಗಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಕೈ ಜೋಡಿಸಿದೆ, ಸಾಥ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು ಎಲ್ಲದಕ್ಕೂ ದೊಡ್ಡ ನ್ಯಾಯಾಲಯ ಅಂದ್ರೆ ಅದು ಆತ್ಮಸಾಕ್ಷಿ ನ್ಯಾಯ ಅಂತ. ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಎದುರಿಸಲು ನಮ್ಮ ಕಾರ್ಯಕರ್ತರು ಸಿದ್ಧರಾಗಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಎಂ ಸಿದ್ದರಾಮಯ್ಯನವರು ಕರೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಬಿಜೆಪಿ ವಿರುದ್ಧ ಹೋರಾಟಕ್ಕೆ ಕಾರ್ಯಕರ್ತರು ಮುಂದಾಗಬೇಕು ಅನ್ನೋದು ಮುಖ್ಯಮಂತ್ರಿಗಳ ಕರೆಯಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿಯ ಹೋರಾಟದ ಜೊತೆಗೆ ಕೇಂದ್ರ ಸರ್ಕಾರದ ಒಂದು ಕೈ ಜೋಡಿಸುವಿಕೆಯೂ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಇದಕ್ಕಾಗಿ ನಾನು ಹೇಳ್ತಾ ಇರೋದು ಆತ್ಮಸಾಕ್ಷಿ ನ್ಯಾಯಾಲಯ ಅಂತ. ಅದಕ್ಕಾಗಿ ಇದರ ವಿರುದ್ಧ ಹೋರಾಟವನ್ನು ನಡೆಸಬೇಕು ಅಂದ್ರೆ ಕಾರ್ಯಕರ್ತರೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಹೋರಾಟದ ಕರೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ಇಂದ. ಸುಖೇಶ್, ಸದ್ಯ ಆತ್ಮಸಾಕ್ಷಿ ನ್ಯಾಯಾಲಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ತಮ್ಮ ವಿರುದ್ಧದ ಪ್ರಕರಣವನ್ನ ಇಟ್ಕೊಂಡೇ ಇದನ್ನ ಕೋರ್ಟ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಇದು ಯಾವ ರೀತಿಯಾಗಿ ವರ್ಕ್ ಆಗಬಹುದು? ಖಂಡಿತ ಹೌದು ದಿವ್ಯ ಜ್ಯೋತಿ. ಯಾಕಂದ್ರೆ ಆತ್ಮಸಾಕ್ಷಿಯ ನ್ಯಾಯಾಲಯ ಅನ್ನುವಂತ ಮಾತು ಹೇಳಿದ್ರೆ ಎಲ್ಲ ನ್ಯಾಯಾಲಯಕ್ಕಿಂತ ದೊಡ್ಡದು ಆತ್ಮಸಾಕ್ಷಿಯ ನ್ಯಾಯಾಲಯ. ಅಂದ್ರೆ ಸರಿ ತಪ್ಪುಗಳ ಬಗ್ಗೆ ಕಾನೂನು ಪರವಿರುದ್ಧವಾದ ಅಂತ ಸಾಕ್ಷ್ಯಗಳಿರ್ಬೋದು, ವಾದ ವಿವಾದಗಳಿರ್ಬೋದು, ಏನೇ ನಡೀಬೋದು. ಆದರೆ ಅಲ್ಟಿಮೇಟ್ ಆಗಿ ಗೊತ್ತಾಗುವಂಥದ್ದು ಮನಸ್ಸಿಗೆ ನಾನೇನು ಅನ್ನುವಂಥದ್ದು. ಯಾವುದೇ ವಿಚಾರ ಇರ್ಬೋದು, ಘಟನೆ ಇರ್ಬೋದು, ಅಥವಾ ಯಾವುದೇ ಕೇಸಿನ ವಿಚಾರದಲ್ಲಿ ಇರ್ಬೋದು. ಹಾಗಾಗಿ ಅಲ್ಲಿ ನ್ಯಾಯ ಅನ್ಯಾಯಗಳ ಹೊರತಾಗಿ ಕೂಡ ಒಂದು ಆತ್ಮಸಾಕ್ಷಿಯನ್ನು ಇರುತ್ತೆ ಅನ್ನುವಂಥ ಅರ್ಥದಲ್ಲಿ ಅವರು ಮಾತಾಡುವಂತೆ ಕಾಣಿಸ್ತಾ ಇದೆ. ಜೊತೆಗೆ ಈ KPCC ಕಚೇರಿಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಗಾಂಧಿ ಜಯಂತಿಯ ಕಾರ್ಯಕ್ರಮದಲ್ಲಿ ಆತ್ಮಸಾಕ್ಷಿ ಎಲ್ಲದಕ್ಕಿಂತ ದೊಡ್ಡ ನ್ಯಾಯಾಲಯ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಒಂದು ನಾವು ಗಮನಿಸಬೇಕಾಗುತ್ತೆ, ಬಿಜೆಪಿ JDSನವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಸಾಥ್ ನೀಡಿದೆ, ಕೈ ಜೋಡಿಸಿದೆ ಅನ್ನೋ ಮಾತನ್ನು ಹೇಳ್ತಾರೆ. ನಮ್ಮ ಕಾರ್ಯಕರ್ತರು ಇದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥ ಕರೆಯನ್ನು ಕೊಡ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು ಆತ್ಮಸಾಕ್ಷಿಯೇ ಪ್ರಮುಖ ದೊಡ್ಡ ನ್ಯಾಯಾಲಯ ಅಂತ ನಾನು ಹೇಳ್ತಾ ಇರೋದು ಅನ್ನುವ ಮೂಲಕವಾಗಿ ತಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನು ಉದ್ದೇಶಪೂರ್ವಕವಾಗಿ ನನ್ನ ಎಳೆ ತಂದಿದೆ ಅನ್ನುವಂಥದ್ದು, ಇದಕ್ಕೆ ಹೋರಾಟ ರೂಪಿಸಿ ಅನ್ನುವ ಕರೆಯೂ ಕೊಟ್ಟಂತಾಯಿತು. ನನಗೆ ಗೊತ್ತಿದೆ ನಾನೇನು ಅನ್ನುವಂಥದ್ದು. ಇಷ್ಟೆಲ್ಲ ಕೇಸಾದರೂ ಕೂಡ ನಾನು ಆತ್ಮಸಾಕ್ಷಿ ನನಗೆ ಹೇಳ್ತಾ ಇದ್ದೆ, ನಾನು ಸರಿ ಇದೆ ಅನ್ನುವಂಥ ದಾಟಿಯಲ್ಲಿ ಬಹುಶಃ ಅವರು ಇದೆಲ್ಲವನ್ನು ಕೂಡ ಮಾತನಾಡದಂತೆ ಕಾಣಿಸ್ತಾ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.